ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿದ್ರೆ ಮಾತ್ರ ತಮ್ಮಲ್ಲಿರುವಂತಹ ಪ್ರತಿಯೊಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ ಈ ಒಂದು ವಿಡಿಯೋ ಮುಖಾಂತರ ಸಿಗುತ್ತೆ. ಏನು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಆಲ್ರೆಡಿ ಅಪ್ಲೈನ ಮಾಡಿದಿರಿ ಮತ್ತು ಇನ್ನು ಅಪ್ಲೈ ಮಾಡ್ತಾನೆ ಇದ್ದೀರಿ. ಆದರೆ ಸ್ನೇಹಿತರೆ, ಇಲ್ಲಿ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಅವಸರ ಬಿದ್ದು ಆತುರ ಬಿದ್ದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ದೀರಿ. ಕೆಲವೊಬ್ಬರು ಡಿವಿಷನಲ್ ಆಗಿರ್ಬೋದು, ಕೆಲವೊಬ್ಬರು ಒಂದು ಪ್ರಿಫರೆನ್ಸ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿದ್ದಾರೆ, ಮಾರ್ಕ್ಸ್ ಅಲ್ಲಿ ಆಗಿರ್ಬೋದು. ಓಕೆನಾ, ಕೆಲವರು ಪೇಮೆಂಟ್ ಪ್ರಾಬ್ಲಮ್ ಆಗ್ತಿದೆ ಬ್ರದರ್ ಅಂತ ಹೇಳ್ತಿದ್ದಾರೆ. ಬ್ರದರ್, ನಾವು ಕೇವಲ 5 ಅಥವಾ 10 ಒಂದು ಪ್ರಿಫರೆನ್ಸ್ ಅನ್ನ ಮಾತ್ರ ನಾವು ಹಾಕಿದ್ವಿ. ಓಕೆನಾ, ನೆಕ್ಸ್ಟ್ ಎಡಿಟ್ ಮತ್ತು ಕರೆಕ್ಷನ್ ಒಂದು ಟೈಮ್ ನಲ್ಲಿ ಈ ಒಂದು ಪ್ರಿಫರೆನ್ಸ್ ಅನ್ನ ನಾವು ಎಡಿಟ್ ಅನ್ನ ಮಾಡ್ಕೋಬಹುದಾ ಎಂಬುದರ ಬಗ್ಗೆ ಸಾಕಷ್ಟು ತಾವು ಕಮೆಂಟ್ಸ್ ಅನ್ನ ಮಾಡಿದಿರಿ, ಸಾಕಷ್ಟು ತಾವು ಡೌಟ್ಸ್ ಅನ್ನ ಕೇಳಿದಿರಿ. ಅದರಲ್ಲೂ ಕೂಡ ಒಂದು ಬಿಸ್ನೆಸ್ ಮೇಲ್ ಏನಿದೆ ಅದರಲ್ಲೂ ಕೂಡ ಬಹಳಷ್ಟು ಒಂದು ಸ್ಟೂಡೆಂಟ್ಸ್ ಗಳು ಮೇಲನ್ನ ಮಾಡಿದಿರಿ. ಸೊ ಪ್ಲೀಸ್ ಪ್ರತಿಯೊಬ್ಬರು ನಾನು ಹೇಳ್ಕೊಂತಿದ್ದೀನಿ, ಯಾರು ಕೂಡ ಆ ಒಂದು ಮೇಲ್ ಮುಖಾಂತರ ತಾವು ಒಂದು ಮೇಲ್ ಮಾಡಿಬಿಡಿ. ಆ ಒಂದು ಮೇಲ್ ಒಂದು ಬಿಸ್ನೆಸ್ ಪರ್ಪಸ್ಗೆ ಆ ಒಂದು ಮೇಲ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ತಾವು ಆ ಒಂದು ಮೇಲಿಂದ ತಾವು ತಮ್ಮ ಒಂದು ಡೌಟ್ಸ್ ಅನ್ನ ತಾವು ಕೇಳಬೇಡಿ ಸ್ನೇಹಿತರೆ. ಹಾಗಾದ್ರೆ ನಿಮ್ಮ ಒಂದು ಪ್ರತಿಯೊಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ ನಾನು ಕೊಡೋದಕ್ಕೆ ಸಿಂಪಲ್ ಆಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಇನ್ಸ್ಟಾ ಐಡಿಯಾ ನಾನು ಹಾಕಿರ್ತೀನಿ. ಅಲ್ಲಿಂದ ತಾವು ಹೋಗಿ ನಿಮ್ಮ ಒಂದು ಪ್ರತಿಯೊಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ ತಾವು ಕೇಳಬಹುದು. ಓಕೆನಾ, ಸೊ ಯಾಕೆ ನಾನು ಪ್ರತಿಯೊಬ್ಬರಿಗೂ ಒಂದು ರಿಪ್ಲೈನ ಮಾಡ್ತಿಲ್ಲ ಅಂದ್ರೆ, ನೋಡಿ 10-20 ಒಂದು ಕಮೆಂಟ್ಸ್ ಅನ್ನ ನಾನು ನೋಡ್ತಿಲ್ಲ, ಡೈಲಿ 100 ಒಂದು ಕಮೆಂಟ್ಸ್ ಅನ್ನ ನೋಡ್ತಾ ಇದ್ದೀನಿ, 100 ಒಂದು ಕಮೆಂಟ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ನಾನು ಕಮೆಂಟ್ಸ್ ಅನ್ನ ರಿಪ್ಲೈ ಅನ್ನ ಮಾಡಕ್ಕೆ ಆಗ್ತಿಲ್ಲ. ರೀಸನ್ ಏನಂದ್ರೆ, ನೋಡಿ, ಈ ಕಡೆ ನಾನು ಜಾಬ್ ಮಾಡಬೇಕಾಗಿರುತ್ತೆ, ಈ ಕಡೆ ತಮ್ಮಲ್ಲಿರುವಂತಹ ಪ್ರತಿಯೊಂದು ಡೌಟ್ಸ್ ಗಳ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ನಾನು ಒಂದು ಪ್ರಾಪರ್ ಆಗಿ ಪ್ರತಿಯೊಬ್ಬರಿಗೂ ಒಂದು ರಿಪ್ಲೈ ಅನ್ನ ಕೊಡಕ್ಕೆ ಆಗ್ತಿಲ್ಲ. ತಾವು ಏನಾದ್ರು ಅಂದ್ಕೊಳ್ಳಿ, ನಾನು ಅಪ್ಲೋಡ್ ಮಾಡುವಂತಹ, ನಾನು ಅಪ್ಡೇಟ್ ಕೊಡುವಂತಹ ಒಂದು ಪ್ರತಿಯೊಂದು ವಿಡಿಯೋ ನಾನು ಯಾವಾಗ ಶೂಟ್ ಮಾಡ್ತೀನಿ ಗೊತ್ತಾ? ನೈಟ್ 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ ನಾನು ವಿಡಿಯೋನ ಶೂಟ್ ಅನ್ನ ಮಾಡಿ ನಾನು ಮಾರ್ನಿಂಗ್ ಅಪ್ಲೋಡ್ ಅನ್ನ ಮಾಡ್ತೀನಿ. ರೀಸನ್ ಏನಂದ್ರೆ, ಆಲ್ಮೋಸ್ಟ್ ನಮ್ಮ ಒಂದು ಮನೆ ಇರುವಂತದ್ದು ಒಂದು ರೋಡ್ ಸೈಡ್ ಆಗಿರೋದ್ರಿಂದ ಒಂದು ಡೇ ಟೈಮ್ ನಲ್ಲಿ ಬಹಳಷ್ಟು ಒಂದು ವೆಹಿಕಲ್ಸ್ ಹೋಗ್ತಾ ಇರುತ್ತೆ. ಆ ಒಂದು ಹಾರ್ನ್ ಸೌಂಡ್ ಆಗಿರ್ಬೋದು ಮತ್ತು ಪಬ್ಲಿಕ್ ಸೌಂಡ್ ಆಗಿರ್ಬೋದು. ಸೊ ಅದಕ್ಕೆಲ್ಲ ಒಂದು ಅವಾಯ್ಡ್ ಅನ್ನ ನಾನು ಮಾಡೋದಕ್ಕೆ ರಾತ್ರಿ ಆ ಒಂದು ಟೈಮ್ ನಲ್ಲಿ ವಿಡಿಯೋನ ಶೂಟ್ ಅನ್ನ ಮಾಡಿ ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಕವರ್ ಅನ್ನ ಮಾಡಕ್ಕೆ ನಾನು ಟ್ರೈ ಅನ್ನ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ವರಿ, ಎಷ್ಟೇ ಪ್ರಾಬ್ಲಮ್ ಆದ್ರೂ, ಎಷ್ಟೇ ಕಷ್ಟ ಆದ್ರೂ ಕೂಡ ನನ್ನ ಕಡೆಯಿಂದ ಪ್ರತಿಯೊಬ್ಬರ ಒಂದು ಡೌಟ್ ಗಳ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಇರುತ್ತೆ. ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಮಗೆ ಸಿಗ್ತಾ ಇರುತ್ತೆ. ನಾವು ನನ್ನನ್ನು ನಂಬಿ ನನ್ನ ಒಂದು ಚಾನಲ್ಗೆ ಬಂದಿದ್ದೀರಿ. ಸೊ ಪ್ರತಿಯೊಬ್ಬರ ಒಂದು ಡೌಟ್ ಆಗಿರ್ಬೋದು, ಪ್ರತಿಯೊಬ್ಬರ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂತಹ, ಕ್ಲಿಯರ್ ಅನ್ನ ಮಾಡುವಂತಹ ಒಂದು ಜವಾಬ್ದಾರಿ ನನ್ನದು ಆಬ್ವಿಯಸ್ಲಿ ಆಗೇ ಆಗಿರುತ್ತೆ. ಈ ಒಂದು ರೀಸನ್ ಇಂದಾಗಿ ಒಂದು ವಿಡಿಯೋ ಮಾತ್ರ ಕೇವಲ ಒಂದು ದಿನಕ್ಕೆ ತಮಗೆ ಒಂದು ಅಪ್ಡೇಟ್ ತಮಗೆ ಸಿಗ್ತಾ ಇದೆ. ಸೊ ಬೇಗ ನಿಮ್ಮ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಅನ್ನ ಮಾಡಕ್ಕೆ ಒಂದು ಇನ್ಸ್ಟಾ ಐಡಿಯನ್ನ ಕ್ರಿಯೇಟ್ ಅನ್ನ ಮಾಡಿರ್ತೀನಿ. ಹೋಗಿ ತಾವು ಪ್ರತಿಯೊಬ್ಬರು ಆ ನಿಮ್ಮ ಒಂದು ಡೌಟ್ಸ್ ಅನ್ನ ತಾವು ಇನ್ಸ್ಟಾದಲ್ಲಿ ತಾವು ಕೇಳಬಹುದು. ಆಲ್ಮೋಸ್ಟ್ ಪ್ರತಿಯೊಬ್ಬರ ಒಂದು ಡೌಟ್ ಗಳಿಗೆ ನಾನು ಇಲ್ಲಿ ಒಂದು ಕ್ಲಾರಿಟಿ ಅಥವಾ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಓಕೆನಾ, ಸೊ ನೋಡಿ, ತಾವು ಒಂದು ಇನ್ಸ್ಟಾದಲ್ಲಿ ಹೋಗಿ ತಾವು ಮೆಸೇಜ್ ಮಾಡಿದ ನಂತರ, ಒಂದು DM ಮಾಡಿದ ನಂತರ ಇಮಿಡಿಯೇಟ್ ಆಗಿ ರಿಪ್ಲೈ ಸಿಗುತ್ತೆ ಅಂತ ತಾವು ಅನ್ಕೋಬೇಡಿ. ಓಕೆನಾ, ನಮಗೂ ಒಂದು ಬೇರೆ ಒಂದು ಪರ್ಸನಲ್ ಆಗಿರುವಂತಹ ಒಂದು ಕೆಲಸನ ಇರುತ್ತೆ. ಸೊ ಅದನ್ನ ಮುಗಿಸ್ಕೊಂಡು ನಾನು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ನಾನು ಒಂದು ರಿಪ್ಲೈ ಅನ್ನ ಮಾಡಕ್ಕೆ ನಾನು ಟ್ರೈ ಅನ್ನ ಮಾಡ್ತೀನಿ. ನೋಡಿ, ಒಂದು ನೈಟ್ ಟೈಮ್ ನಲ್ಲಿ ಒಂದು 8 to 10, 11 ವರೆಗೂ ನಾನು ಒಂದು ಅವೈಲಬಲ್ ಆಗಿರ್ತೀನಿ. ಸೊ ಪ್ರತಿಯೊಬ್ಬರು ತಮ್ಮ ಒಂದು ಡೌಟ್ಸ್ ಅನ್ನ ತಾವು ಕೇಳಿ ತಮ್ಮ ಒಂದು ತಮ್ಮ ಒಂದು ಡೌಟ್ ಗಳ ಒಂದು ಕ್ಲಿಯರ್ ಅನ್ನ ತಾವು ಮಾಡ್ಕೋಬಹುದು. ಓಕೆನಾ, ಕೊನೆಯದಾಗಿ ತಾವೇನಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ತಾವು ಅಪ್ಲೈ ಅನ್ನ ಮಾಡಿದ್ದು ದಿನನಿತ್ಯದ ಪ್ರತಿಯೊಂದು ಅಪ್ಡೇಟ್ ಗಳು ತಾವು ಪಡಿಬೇಕು ಅನ್ಕೊಂಡ್ರೆ ಖಂಡಿತವಾಗಿ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕವರ್ ಆಗ್ತಾ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ತಾವು ಚಾನಲ್ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.